ಎಲ್ಲ ಜೂನಿಯರ್ಸ್ಗೂ ನನ್ನ ಧನ್ಯವಾದಗಳು. ಫಸ್ಟ್ ಈ ಕಾಲೇಜಿಗೆ ಸೇರ್ಬೇಕಂದಾಗ ಹೇಳಿದ್ದು ಒಂದೇ ನಮ್ಮ ಫ್ರೆಂಡ್ಸು, ನಾವು ಹೈಸ್ಕೂಲಲ್ಲಿ ಓದಿದ್ದು ಫ್ರೆಂಡ್ಸು ಈಗ BA ಇಲ್ಲಿ ಓದಿರೋದು. ಅವ್ರು ಹೇಳಿದ್ದು ಒಂದೇ, ಇದು ಜಾಲಿಯಾಗೈತೆ ಕಣ ಕಾಲೇಜು, ಹೊಡೆದಾಕಿದ್ರೆ ಕೇಳಾರಿಲ್ಲ ಅಂತ ಹೇಳಿದ್ದು. ನೆಕ್ಸ್ಟ್ ಇರ್ಲಿ ಎಂದು ಜಾಯಿನ್ ಆದ್ವಿ. ಅವಾಗ ಫಸ್ಟ್ ಇಯರಿಗೆ ಬಂದಾಗ ಸುನೀತಾ ಮ್ಯಾಮ್ ನಮಗೆ ಫಸ್ಟ್ ಬ್ಯಾಚ್ ನಾವೇ ಅವ್ರಿಗೆ ಇನ್ನೊಂದು ಹೆಸರು ಹೇಳ್ಬೇಕಂದ್ರೆ ಅಸೈನ್ಮೆಂಟ್ ಅಂದ್ರೆ ಸುನೀತಾ ಮ್ಯಾಮ್. ಯಾಕಂದ್ರೆ ಅಸೈನ್ಮೆಂಟ್ 1 ಅಸೈನ್ಮೆಂಟ್ 2 ಎರಡೆರಡು ಕೊಡ್ತಿದ್ರು ಅವರು ಫಸ್ಟ್ ಇಯರ್ ಅಲ್ಲಿ. ನೆಕ್ಸ್ಟು ಈಗ ಮಂಜುನಾಥ್ ಸರ್, ಅವ್ರ ಬಗ್ಗೆ ಹೇಳಕ್ಕಂದ್ರೆ ಮಾತೇ ಬರಲ್ಲ, ಯಾಕಂದ್ರೆ ಫೇವ್ರೇಟ್ ಲೆಕ್ಚರ್ ಅವರು. ಪರ್ಫೆಕ್ಟ್ ಇನ್ನೊಂದು ಮಾತೆ ಮಂಜುನಾಥ್ ಸರ್. ನೆಕ್ಸ್ಟ್ ಎರಡನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಸುಮಲತಾ ಮ್ಯಾಮ್, ಅವರು ನಮಗೆ ಬಂದಿದ್ದು ಸೆಕೆಂಡ್ ಇಯರ್ ಇದೆ. ನಾವು ಅನ್ಕೊಂಡಿದ್ವಿ ಇಲ್ಲ ನೆಕ್ಸ್ಟ್ ಅವ್ರ ಸುನೀತಾ ಮ್ಯಾಮ್ ಕಂಟಿನ್ಯೂ ಮಾಡ್ತಾರೆ ಇರೋ ಸಬ್ಜೆಕ್ಟ್ ಕಾಸ್ಟ್ ಅವನ್ನೆಲ್ಲ ಅಂತ. ಅವಾಗ ಅವ್ರು ಬಂದಿಂದ ಅವ್ರಿಗೆ ಮಧ್ಯಾಹ್ನ ಕ್ಲಾಸ್ ಶುಕ್ರವಾರದಿಂದ ಇರ್ತೀವಿ, ಮಧ್ಯಾಹ್ನ ಊಟ ಆಗಿತ್ತು. ನಮಗೆ ಯಾಕಾದ್ರೂ ಶುಕ್ರವಾರ ಬರುತ್ತೆ ಅಂತ ಅದು ಅವತ್ತು ಮಧ್ಯಾಹ್ನ ದಿನ ಕ್ಲಾಸ್ ಅರ್ಥ ಆಯ್ತು ಅಂದ್ರೆ ಏನ್ ಅನ್ಸ್ತಿದ್ದಿಲ್ಲ. ನಮಗೆ ಅರ್ಥ ಆಗಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರು. ಸೊ ಯಾಕಾದ್ರೂ ಕುತ್ಕೊಂಡ್ವೇನೋ ಸುಮ್ಮನೆ ಹೋಗ್ಬೇಕಾಯ್ತು ಮಧ್ಯಾಹ್ನ ಅಂತ. ಸಾರಿ ಮ್ಯಾಮ್, ನಾವು ಮೆಂಟೆನ್ಸ್ಗೆ. ಅದೇ ರೀತಿಯಾಗಿ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ BA ಡಿಪಾರ್ಟ್ಮೆಂಟ್ ಕನ್ನಡ ಮಂಜುನಾಥ್ ಸರ್, ಅವರಿಗೆ ನಾನು NSS ಕ್ಯಾಂಪಿನ ಪರವಾಗಿ ಮತ್ತೆ ನಮ್ಮೆಲ್ಲ BCom ವಿದ್ಯಾರ್ಥಿಗಳ ಪರವಾಗಿ ಸಾರಿ ಕೇಳ್ತೀವಿ ಮತ್ತು ಧನ್ಯವಾದ. ಅದೇ ರೀತಿಯಾಗಿ ನಮ್ಮ ಸೀತಾರಾಮ್ ಸರ್, ಅವ್ರ ಬಗ್ಗೆ ಬೇಜಾರಾಗುತ್ತೆ ನನಗೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವರು ಕ್ಲಾಸ್ ತುಂಬಾನೇ ಚೆನ್ನಾಗಿ ಮಾಡ್ತಿದ್ರು. ಅವ್ರ ಮಾತನ್ನ ನಾವು ಕೇಳಿಲ್ಲ ಸೆಕೆಂಡ್ ಇಯರ್ ಅಲ್ಲಿ. ಯಾಕಂದ್ರೆ ಅವರು ಒಂದು ಕ್ಲಾಸಲ್ಲಿ ಇಮೇಲ್ ರೈಟಿಂಗ್ ಹೇಳ್ತಾ ಇದ್ರು. ಅವಾಗ ನಾವು ಹಿಂದೆ ಬಂದು ಅವ್ರು ಫೋನ್ ಓಪನ್ ಮಾಡಿದ್ರೆ ಅವರು ಇಮೇಲ್ ಹೇಳಿದ್ರೆ ನಾವು ಬೇರೆ ಏನೋ ಗೇಮ್ ಮಾಡೋದು, ಬೇರೆ ಏನೋ ಮಾಡ್ತಾ ಇದ್ವಿ. ಅದು ನಮಗೆ ತುಂಬಾ ಬೇಜಾರಾಗುತ್ತೆ. ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ಮಹೇಶ್ ಸರ್, ಅವ್ರು ನಮಗೆ ಸಂವಿಧಾನದ ಬಗ್ಗೆ ತಿಳಿಸ್ಕೊಟ್ರು ಸೆಕೆಂಡ್ ಇಯರ್ ಅಲ್ಲಿ. ನಮಗೆ BCom ಡಿಪಾರ್ಟ್ಮೆಂಟ್ ಏನ್ ಗೊತ್ತೇ ಇಲ್ಲ ಸಂವಿಧಾನ ಏನು. ಅವಾಗ SLC ಏನೋ ಓದಿದ್ರು ಅಲ್ಪ ಸ್ವಲ್ಪ, ಅದು ಬಿಟ್ರೆ ಅದ್ರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ. ಅವ್ರು ತಿಳಿಸ್ಕೊಟ್ಟಿದ್ದಾರೆ, ಅದನ್ನ ಅವರಿಗೆ ಧನ್ಯವಾದಗಳು. ಅವರು ಲೈಬ್ರರಿನ ಯೂಸ್ ಮಾಡ್ಕೊಂಡ್ರು, ಪೇಪರ್ ಕೊಡ್ತಿದ್ರು. ಫಸ್ಟ್ ಇಯರ್ ನಾವಿದ್ದಾಗ ಸುಮ್ಮನೆ ಹೋಗಿದ್ವಿ, ಏನಾದ್ರು ನೋಡ್ತಿದ್ವಿ, ಇಲ್ಲ ಅಂದ್ರೆ ತಗೊಂಡಿದ್ರೆ ತಗೊಂಡ್ ಬರ್ತಿದ್ವಿ, ಇಲ್ಲಾಂದ್ರೆ ಓದ್ತಿದ್ದಿಲ್ಲ ಅಂತ. ಸಾರಿ ಸರ್. ಅದೇ ರೀತಿಯಾಗಿ ಇನ್ನೊಂದು ಫೈನಲ್ ಇಯರ್ ಅಲ್ಲಿ ನಾವು ಸುನೀತಾ ಮ್ಯಾಮ್ಗೆ ಸೆಮಿನಾರ್ ಮಾಡದೇ ಇರೋದೊಂದು ತುಂಬಾ ಬೇಜಾರಾಗಿದೆ ನನಗೆ. ಸಾರಿ.